Symmetric and skew symmetric matrices. First of all, let us define. After that, we shall solve the problems based on symmetric and skew symmetric matrices. So ಇವುಗಳನ್ನ ಡಿಫೈನ್ ಮಾಡಬೇಕು ಅಂತಂದ್ರೆ ನಮಗೆ ಟ್ರಾನ್ಸ್ಪೋಸ್ ನ ಕಾನ್ಸೆಪ್ಟ್ ಬೇಕು. ಆಲ್ರೆಡಿ ವಿ ನೋ ದಟ್ ದ ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ದ ಟ್ರಾನ್ಸ್ಪೋಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಅಂತಂದ್ರೆ ಏನು? ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ನೋ ವಾಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಒನ್, symmetric matrix. So first define ಮಾಡೋಣ. A square matrix A equal to Aij is said to be symmetric matrix if A transpose is equal to A, that is Aij equal to Aji for all I and j. This is the definition of symmetric matrix. So first of all, ಯಾವ ರೀತಿ ಶುರು ಆಗುತ್ತೆ ಅಂತಂದ್ರೆ a square matrix A equal to Aij is said to be symmetric matrix if A transpose equal to A. ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಮಾತಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ದಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಅದು ಯಾವ ಮ್ಯಾಟ್ರಿಕ್ಸ್ ಆದ್ರೂ ಆಗಿರ್ಬೋದು. ಆದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಬೇಕಾಗಿತ್ತು ಅಂತಂದ್ರೆ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್ ಈಸ್ ಇಟ್ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲಿಲ್ಲ ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡಕ್ಕಾಗಲ್ಲ. ದೇರ್ಫೋರ್ ಫಸ್ಟ್ ಕಂಡೀಷನ್ ಏನಾಗಿರ್ಬೇಕದು, ಆ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಆಮೇಲೆ ಎರಡನೇ ಕಂಡೀಷನ್ ಏನಂತಂದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು ಅಂತಂದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡುವಾಗಲೂ ಕೂಡ ಒರಿಜಿನಲ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು A ಟ್ರಾನ್ಸ್ಪೋಸ್ ಈಕ್ವಲ್ ಟು A ಅಂದ್ರೆ ಅರ್ಥ ಟ್ರಾನ್ಸ್ಪೋಸ್ ಮಾಡಿದ್ರೂ ಕೂಡ ಒರಿಜಿನಲ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗ್ತಿರ್ಬೇಕು ಅಂತ. ಸೊ ಈ ರೀತಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ರಿ. A ಈಕ್ವಲ್ ಟು 2 5 5 -2 -2 ಆಗ್ಬೇಕಿಲ್ಲ, ಇಟ್ ಮೇ ಬಿ ಎನಿಥಿಂಗ್ 0 ಅಂತ ಅನ್ಕೊಳ್ರಿ. ಈಗ ನೋಡಿ ಇದನ್ನ ಟ್ರಾನ್ಸ್ಪೋಸ್ ತಗೊಳ್ರಿ. A ಟ್ರಾನ್ಸ್ಪೋಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಬೇಕಾ? ಸೊ ಫಸ್ಟ್ ಕಾಲಮ್ 2 5 ಆಯ್ತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಬೇಕು. ಸೊ ಸೆಕೆಂಡ್ ಕಾಲಮ್ ಆಗಿದ್ರೆ 5 0. ನೋಡಿ ಟ್ರಾನ್ಸ್ಪೋಸ್ ತಗೊಂಡಿದ್ದೀನಿ, ಆದರೆ ಫಸ್ಟ್ ಗಿವನ್ ಮ್ಯಾಟ್ರಿಕ್ಸ್ ಏನಿತ್ತಲ್ಲ ಅದೇ ಮ್ಯಾಟ್ರಿಕ್ಸ್ನೇ ಇದೆ, ಏನು ಚೇಂಜಸ್ ಆಗಿಲ್ಲ. ಹಾಗಾಗಿ ಈ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ನಾನೇನು ಮಾಡಿದ್ದೀನಿ, ಜಸ್ಟ್ 2/2 ಮ್ಯಾಟ್ರಿಕ್ಸ್ನ ತಗೊಂಡಿದ್ದೀನಿ ಆ್ಯಂಡ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ 3/3 ಮ್ಯಾಟ್ರಿಕ್ಸ್ ಆಸ್ ವೆಲ್. ಸೊ ಈ ರೀತಿಯ ಎನಿ n/n ಮ್ಯಾಟ್ರಿಕ್ಸ್ನ ನಾವೇನು ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು, ನಾವೇ ಕನ್ಸ್ಟ್ರಕ್ಟ್ ಮಾಡಬಹುದು. ಇದನ್ನು ಬಹಳ ಸುಲಭ. ಇದು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನೀವು ಯಾವುದಾದ್ರೂ ಬರ್ಕೊಳ್ರಿ, ಅದರ ನಾನ್ ಡಯಾಗ್ನಲ್ ಎಲಿಮೆಂಟ್ಗಳು ಸಿಮಿಲರ್ ಇರೋ ಥರ ಅವುಗಳನ್ನು ಬರ್ಕೊಂಡ್ಬಿಟ್ರೆ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸು ಈಸಿಯಾಗಿ ಸಿಕ್ಬಿಡ್ತದೆ ಅಷ್ಟೇ. ಸಪೋಸ್ ಇದು 8 ಇದೆ ಅಂತ ಅನ್ಕೊಳ್ರಿ, ಇದು 7 -6. ಸೊ ಇಲ್ಲಿ 7 ಇದೆ ಅಂತಂದ್ರೆ ಇಲ್ಲೂ ಕೂಡ 7 ಬರಬೇಕು, ಒಂಥರ ಮಿರರ್ ಇಮೇಜ್ ಸೇಮ್ ಇರಬೇಕು ಅಂತ. ಈಗ ನೆಕ್ಸ್ಟ್ ನಾವು ಡಯಾಗ್ನಲ್ ಎಲಿಮೆಂಟ್ ಬರೀತಿದ್ವಿ, ಡಯಾಗ್ನಲ್ ಎಲಿಮೆಂಟ್ ನೀವು ಏನಾದರೂ ಬರೀರಿ. ನೆಕ್ಸ್ಟ್ ಇಲ್ಲಿ ಒಂದು ಎಲಿಮೆಂಟ್ ಬರೀತೀವಿ, ಇದೇನಾದರೂ ಬರ್ಕೊಳ್ರಿ. ಸಪೋಸ್ ಇದು 9 ಬರ್ದೆ ಅಂತ ಅನ್ಕೊಳ್ಳಿ, -9 ಬರ್ದೆ. ಯಾವಾಗ ಇಲ್ಲಿ ಈ ಎಲಿಮೆಂಟ್ನ ಬರೀಕ್ ಹೋಗ್ತಿಲ್ಲ, ಇದರ ಮಿರರ್ ಇಮೇಜ್ ಎಲ್ಲಿ ಇರುತ್ತೆ ಅಂದ್ರೆ ಇಲ್ಲಿರುತ್ತೆ ನೋಡಿ. ಸೊ ಫೋಲ್ಡ್ ಮಾಡಿದಾಗ, ಡಯಾಗ್ನಲಿ ಫೋಲ್ಡ್ ಮಾಡಿದಾಗ -6 ಇಲ್ಲಿ ಬರಬೇಕು. ಹಾಗಾದ್ರೆ -6 ಇಲ್ಲಿ -6 ಇರಬೇಕು. ಸೊ -9 ಇಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ -9 ಬರಬೇಕು. ಈ ಎಲಿಮೆಂಟ್ ಯಾವ್ದಾದ್ರು ಆಗಿರಲಿ. ನೋಡಿ ಇಲ್ಲಿ 7 ಸೇಮ್ ಇರಬೇಕು, -6ಗೆ -6 ಸೇಮ್ ಇರಬೇಕು, ಇಲ್ಲಿ -9ಗೆ -9. ಇವು ಡಯಾಗ್ನಲ್ ಎಲಿಮೆಂಟ್ಸ್ಗಳು. ಸೊ ಈ ರೀತಿ ನೀವೇನಾದರೂ ಕನ್ಸ್ಟ್ರಕ್ಟ್ ಮಾಡಿದ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ಏನಾಗಿರುತ್ತೆ ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಬೇಕಿದ್ರೆ ಟ್ರಾನ್ಸ್ಪೋಸ್ ತಗೊಂಡು ನೋಡ್ಬೋದು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗ್ತದೆ. ಫಸ್ಟ್ ಕಾಲಮ್ ಯಾವುದು? 8 7 -6. ಸೆಕೆಂಡ್ ರೋ 7 9 -9. ನೋಡಿ 7 9 -9. ಥರ್ಡ್ ರೋ -6 -9 0 -6 -9 0. ನೋಡಿ ಟ್ರಾನ್ಸ್ಪೋಸ್ ತಗೊಂಡ್ರು ಕೂಡ ಗಿವನ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿದೆ.
ದೇರ್ಫೋರ್ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಆಮೇಲೆ ಟ್ರಾನ್ಸ್ಪೋಸ್ ತಗೊಂಡ್ರು ಕೂಡ ಗಿವನ್ ಮ್ಯಾಟ್ರಿಕ್ಸ್ ಹೇಗೆ ಈಕ್ವಲ್ ಆಗಿದೆ ಅದನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ವಿ ಶಾಲ್ ಡಿಫೈನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸೆಕೆಂಡ್ ಒನ್, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಡೆಫಿನೇಷನ್ ಬರೀಬೇಕಲ್ಲ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ A equal to Aij is said to be skew symmetric matrix. Skew symmetric matrix if A transpose equal to minus A or A equal to minus A transpose. So ಎರಡು ಒಂದೇನೆ ಅರ್ಥ. A transpose equal to minus A or A equal to minus A transpose. ಅಂದ್ರೆ ಟ್ರಾನ್ಸ್ಪೋಸ್ ತಗೊಂಡ ಮೇಲೆ ಒಂದು ಎಕ್ಸ್ಟ್ರಾ ಮೈನಸ್ ಅಡಿಷನಲ್ ಆಗಿ ಬರ್ತದೆ. ಇಲ್ಲಿ ಏನು ಬರಲಿಲ್ಲ, ಒರಿಜಿನಲ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ರೆ ಸಿಮೆಟ್ರಿಕ್. ಒರಿಜಿನಲ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ, ಆದ್ರೆ ಒಂದೇ ಒಂದು ಸಮಸ್ಯೆ ಏನು ಅಂತಂದ್ರೆ ಒಂದು ಮೈನಸ್ ಮಾತ್ರ ಅಡಿಷನಲ್ ಆಗಿ ಬಂದ್ರೆ, ಪ್ರಾಡಕ್ಟ್ ಅಲ್ಲಿ ಒಂದು ಅಡಿಷನಲ್ ಮೈನಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಬಂದಿತ್ತು ಅಂತಂದ್ರೆ ಅವಾಗ ಆ ಮ್ಯಾಟ್ರಿಕ್ಸ್ ನಾವೆಂತ ಕರಿತೀವಿ ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ AJI ಈಕ್ವಲ್ ಟು, ನಾನು ಇದಕ್ಕೆ ಕಂಡೀಷನ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೊಂತಿದ್ದೀನಿ. ಸೊ A ಟ್ರಾನ್ಸ್ಪೋಸ್ ಅಂತ ಬರ್ದಿರೋದ್ರಿಂದ AJI ಈಕ್ವಲ್ ಟು ಮೈನಸ್ AIJ ಫಾರ್ ಆಲ್ I ಅಂಡ್ J. ಮೀನ್ಸ್ ಆ ಎಲಿಮೆಂಟ್ಗಳು ಒಂದು ಮೈನಸ್ ಅಡಿಷನಲ್ ಇರ್ತದೆ ಅಂತ. ಸೊ AJI ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟು ಒರಿಜಿನಲ್ ಮ್ಯಾಟ್ರಿಕ್ಸ್ ಅಲ್ಲಿ AIJಗೆ ಮೈನಸ್ ಮಲ್ಟಿಪ್ಲೈ ಆಗಿರುತ್ತೆ ಅಂತ. ಸೊ ಈ ರೀತಿ ಇದ್ರೆ ಅದನ್ನ ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ವಿಶೇಷತೆ ಇರ್ತದೆ. ಏನ್ ವಿಶೇಷತೆ ಅಂತಂದ್ರೆ, ಸಿನ್ಸ್ ದ ಎಲಿಮೆಂಟ್ಸ್ ಆರ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕಂಡೀಷನ್, ಪುಟ್ I ಈಕ್ವಲ್ ಟು J ಏನಾಗುತ್ತೆ ನೋಡಿ. ಪುಟ್ I ಈಕ್ವಲ್ ಟು J ಅಂದ್ರೆ ಅರ್ಥ ಏನು ಅಂತಂದ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡಯಾಗ್ನಲ್ ಎಲಿಮೆಂಟ್ಸ್. I ಈಕ್ವಲ್ ಟು J ಡಯಾಗ್ನಲ್ ಎಲಿಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ I ಈಕ್ವಲ್ ಟು J ಅಂತಂದ್ರೆ AII ಆಯ್ತು, ಈಕ್ವಲ್ ಟು ಮೈನಸ್ AII. ನೋಡಿ II ಅಂತ ಬಂದ್ರು, A11, A22, A33. ಸೊ ದೀಸ್ ಆರ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್ ನಾವು ಹೋಗ್ತಾ ಇದ್ದೀವಿ. ಮೈನಸ್ AII ಲೆಫ್ಟ್ ಸೈಡ್ ಬಂದ್ರೆ AII ಪ್ಲಸ್ AII ಈಕ್ವಲ್ ಟು 0. ಸೊ AII ಪ್ಲಸ್ AIA ಅಂದ್ರೆ 2 ಟೈಮ್ಸ್ ಆಫ್ AII ಇಟ್ ಈಸ್ ಈಕ್ವಲ್ ಟು 0. ಸೊ 2 ಇಂಟು ಸಮ್ ರಿಯಲ್ ನಂಬರ್ ಈಕ್ವಲ್ ಟು 0. ಎರಡು ರಿಯಲ್ ನಂಬರ್ಗಳು 0 ಆಗಿದೆ ಪ್ರಾಡಕ್ಟ್ ಅಂತಂದ್ರೆ ಐದರ್ 2 is 0 ಆರ್ AII is 0. ಬಟ್ ವಿ ನೋ ದಟ್ 2 is not equal to 0. ಅಥವಾ 2 ನ ಡಿವೈಡ್ ಮಾಡಿಬಿಟ್ರೆ 0/2 is 0. Therefore, from this we can conclude that AII equal to 0 for all I. ಅಂದ್ರೆ ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಗಳು ಏನಾಗಿರುತ್ತೆ ಅಂತಂದ್ರೆ 0 ಆಗಿರುತ್ತೆ. ಯಾವ ಮ್ಯಾಟ್ರಿಕ್ಸ್ ಅಲ್ಲಿ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಗಳು 0 ಆಗಿರ್ತವೆ ಅನ್ನೋದು ಒಂದು ಇಂಪಾರ್ಟೆಂಟ್ ಕಂಡೀಷನ್. ಸೊ ಒಂದೇದೇನು ಅಂತಂದ್ರೆ ಸಿಮೆಟ್ರಿಕ್ ಆಗಿರ್ಬೇಕು ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಸೆಕೆಂಡ್ ಒಂದು ಅದರಲ್ಲಿ ಟ್ರಾನ್ಸ್ಪೋಸ್ ತಗೊಳ್ತೀವಿ. ಟ್ರಾನ್ಸ್ಪೋಸ್ ತಗೊಂಡಾಗ ಆಸ್ ಇಟ್ ಈಸ್ ಬಂತು ಅಂತಂದ್ರೆ ಸಿಮೆಟ್ರಿಕ್. ಒಂದು ಅಡಿಷನಲ್ ಮೈನಸ್ ಬಂದಿತ್ತು ಅಂತಂದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್. ಮತ್ತು ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಗಳೆಲ್ಲನೂ 0 ಆಗಿರ್ತದೆ. ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ ಅದೇ ರೀತಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಬಹುದಾ ಅಂತಂದ್ರೆ ಅಫ್ಕೋರ್ಸ್ ಕನ್ಸ್ಟ್ರಕ್ಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಸಪೋಸ್ A ಈಕ್ವಲ್ ಟು, ಸೊ ಈ ಕಂಡೀಷನ್ ಇಂದ ನಮ್ಗೆ ಗೊತ್ತಾಗಿರೋದು ಏನಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಗಳು 0 ಇರಲೇಬೇಕು ಅಂತ. ದೇರ್ಫೋರ್ ಡಯಾಗ್ನಲ್ ಎಲಿಮೆಂಟ್ಸ್ ನಾನು ಬೇರೆ ದಾರಿ ಇಲ್ಲದೆ 0 ಬರೀಲೇಬೇಕು. ಇನ್ನು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ರೀತಿ ಬರೀಬೇಕಾಗ್ತದೆ ಅಂತಂದ್ರೆ, ಸಪೋಸ್ ಇಲ್ಲಿ 5 ಬರೆದ್ರೆ ಅದರ ಮಿರರ್ ಇಮೇಜ್ ಸಿಮೆಟ್ರಿಕಲ್ಲಿ ಸೇಮ್ ಬರೀತಿದ್ವಿ, ಆದ್ರೆ ಇಲ್ಲಿ ಒಂದು ಅಡಿಷನಲ್ ಮೈನಸ್ ಇಂದ ಬರೀಬೇಕು. ಇದು A. 0 5 -5 0 ಈ ರೀತಿ ಬರೆದ್ವಿ ನಾವು ಅಂತಂದ್ರೆ
ಆಗ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಈಗ ಡೆಫಿನೇಷನ್ ಪ್ರಕಾರ ಚೆಕ್ ಮಾಡಿ ನೋಡೋಣ ಅಂತಂದ್ರೆ ಅಫ್ಕೋರ್ಸ್ ಚೆಕ್ ಮಾಡಿ ನೋಡ್ಬೋದು. ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಟ್ರಾನ್ಸ್ಪೋಸ್ ಏನಾಯ್ತು, ಫಸ್ಟ್ ರೋ 0 5 -5 0 ಆಯಿತು. ಸೊ ಈ ಮ್ಯಾಟ್ರಿಕ್ಸ್ ಇಂದ ನಾವೇನಾದ್ರೂ ಮೈನಸ್ನ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಮೈನಸ್ ಹೊರಗಡೆ ಬಂದ್ರೆ ಈ 0 ಆಸ್ ಇಟ್ ಇಸ್ ಇರುತ್ತೆ. ಈ -5 ಅನ್ನೋದು +5 ಆಯಿತು, ಈ +5 ಅನ್ನೋದು -5 ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ದ ಗಿವನ್ ಮ್ಯಾಟ್ರಿಕ್ಸ್ ಎ. ನೋಡಿ, ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು -a ಅಂತ ಬಂತು. ದೇರ್ಫೋರ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಗಳನ್ನ 0 ಬರೀರಿ, ನಾನ್ ಡಯಾಗ್ನಲ್ ಎಲಿಮೆಂಟ್ಗಳನ್ನ ನ್ಯೂಮರಿಕಲಿ ಸೇಮ್ ಬರೀರಿ, ಬಟ್ ಆಪೋಸಿಟ್ ಇನ್ ಸೈನ್. ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಇರಬೇಕು, ನ್ಯೂಮರಿಕಲ್ ವ್ಯಾಲ್ಯೂ ಸೇಮ್ ಇರಬೇಕು. ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಬರೆದ್ರಿ ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ರೆಡಿ ಇರ್ತದೆ. ಸೊ ದಿಸ್ ಈಸ್ ಅಬೌಟ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಈ ಡೆಫಿನೇಷನ್ ಗಳನ್ನು ಯೂಸ್ ಮಾಡಿ ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಈಗ ಶೋ ದಟ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 1 -1 5 -1 2 1 5 1 3. ಸೊ ಇದೆಲ್ಲ ಇದೆ, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಪ್ರೂವ್ ಮಾಡಕ್ ಹೇಳ್ತೇನೆ, ಅಥವಾ ಎಸ್ ಶೋ ಅಂತ ಹೇಳ್ತೇನೆ. ನಾವು ಆಲ್ರೆಡಿ ಹೇಳಿದ್ದೀನಲ್ಲ ಏನಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಗಳನ್ನ ಬಿಟ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಗಳು ಮಿರರ್ ಇಮೇಜ್ಗಳ ತರ ಕರೆಕ್ಟ್ ಆಗಿದೆಯಾ ನೋಡಿ. ಸೊ ಇಲ್ಲಿ -1 ಇದೆ, ಇಲ್ಲೂ -1 ಇದೆ, ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಸೊ ಇಲ್ಲಿ 1 ಇದೆ, ಇಲ್ಲೂ 1 ಇದೆ. ದೇರ್ಫೋರ್ ಇಟ್ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆದ್ರೆ ಹೇಳುವಾಗ ಈ ರೀತಿ ಹೇಳಬಾರ್ದು. ಹೆಂಗ್ ಮಾಡ್ಬೇಕು ಅಂತಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ತಗೋಬೇಕು, ಅದರ ಟ್ರಾನ್ಸ್ಪೋಸ್ ತಗೋಬೇಕು, ಅದು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಿದ್ರೆ ಆಗ ಮಾತ್ರ ನಾವೇನ್ ಶೋ ಮಾಡಿದಂಗೆ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದಂಗೆ. ಓಕೆ, ಫಸ್ಟ್ ಒಂದು ತಗೊಳ್ತೀನಿ ನಾನು. ಟೇಕ್ ದ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, 1 -1 5, ಸೆಕೆಂಡ್ ಕಾಲಮ್ -1 2 1, ಥರ್ಡ್ ಕಾಲಮ್ 5 1 3. So you can clearly observe A transpose is equal to A. This implies A transpose equal to A. Therefore, A is symmetric matrix. A is symmetric matrix. So A ರೀತಿ ಕನ್ಕ್ಲೂಡ್ ಮಾಡಬೇಕು. ಇದೇ ರೀತಿ ಸೆಕೆಂಡ್ ಒನ್ ಏನಂತ ಶೋ ಮಾಡಕ್ ಹೇಳಿದ್ರೆ ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಶೋ ಮಾಡಕ್ ಹೇಳಿದ್ದಾರೆ. ಅಥವಾ ನೋಡಿದ ಕೂಡಲೇ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 0 ಇದೆಯಾ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ರಿ. ಎಸ್, ಆಫ್ ಕೋರ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಆಮೇಲೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಮಿರರ್ ಇಮೇಜಸ್ ತರ ಇರುವಂತಹ ಎಲಿಮೆಂಟ್ಗಳು ನ್ಯೂಮರಿಕಲಿ ಸೇಮ್ ಇರಬೇಕು, ಆಪೋಸಿಟ್ ಇನ್ ಸೈನ್. ನೋಡಿ 1 -1 1 -1 1 -1. ಸೊ ದೇ ಆರ್ ನ್ಯೂಮರಿಕಲಿ ಸೇಮ್ ಅಂಡ್ ಆಪೋಸಿಟ್ ಇನ್ ಸೈನ್. ದೇರ್ಫೋರ್ ಇಟ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಬಟ್ ಪ್ರೂವ್ ಮಾಡಬೇಕಾದ್ರೆ ಹಂಗಲ್ಲ ಪ್ರೂವ್ ಮಾಡೋದು. ಎ ಟ್ರಾನ್ಸ್ಪೋಸ್ ತಗೋಬೇಕು, that should be equal to -a. So that is the process. So take the transpose, A transpose ತಗೊಂತಿದ್ದೀನಿ. So first column ಏನಾಗ್ತದೆ 0 1 -1, second column -1 0 1, third column 1 -1 0. ಈಗ ಈ ಮ್ಯಾಟ್ರಿಕ್ಸ್ ಇಂದ ಮೈನಸ್ ನ ಕಾಮನ್ ತೆಗಿತೀನಿ. ಸೊ ಮೈನಸ್ ನ ಕಾಮನ್ ತೆಗೆದಾಗ ಫಸ್ಟ್ ರೋ 0 1 -1 ಆಯ್ತು, ಸೆಕೆಂಡ್ ರೋ -1 0 1 ಆಗುತ್ತೆ, ಇನ್ನು ಥರ್ಡ್ ರೋ 1 -1 0 ಆಗುತ್ತೆ. Now you can observe it is equal to minus this matrix is equal to the given matrix, that is A. Therefore we can say A transpose is equal to -A. Therefore it is equivalent to showing that the given matrix A is skew symmetric matrix. Skew symmetric matrix. So first one symmetric, second one skew symmetric matrix. Similarly, we shall solve these two questions also. For the matrix A 1 5 6 7, verify that A plus A transpose is a symmetric matrix. Second one, A minus A transpose is a skew symmetric matrix. Okay. So first of all, ಏನು ಮಾಡೋಣ ಅಂತಂದ್ರೆ ಮೊದಲು A plus A transpose ಫೈಂಡ್ ಮಾಡೋಣ. ಅದಕ್ಕೊಂದು ಹೆಸರು ಕೊಡೋಣ X ಅಂತ. ಅದನ್ನ ಟ್ರಾನ್ಸ್ಪೋಸ್ ತಗೊಂಡ್ರೆ ಮೊದಲು X ಏನ್ ಬಂದಿತ್ತಲ್ಲ ಅದೇ ಬಂದ್ರೆ ಅದು ಸಿಮೆಟ್ರಿಕ್, -X ಬಂದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಓಕೆ, ಲೆಟ್ X ಈಕ್ವಲ್ ಟು A ಪ್ಲಸ್ A ಟ್ರಾನ್ಸ್ಪೋಸ್, ಅಂದ್ರೆ A ಪ್ಲಸ್ A ಟ್ರಾನ್ಸ್ಪೋಸ್ ಅಂತ ಏನು ಮ್ಯಾಟ್ರಿಕ್ಸ್ ಇದೆಯಲ್ಲ ಅದಕ್ಕೆ ನಾನು ಹೊಸ ಹೆಸರು ಕೊಟ್ಟಿದ್ದೀನಿ X ಅಂತ. ಸೊ ಇಟ್ ಈಸ್ ಈಕ್ವಲ್ ಟು
A ಅಂತಂದ್ರೆ 1 5 6 7 ಪ್ಲಸ್ A ಟ್ರಾನ್ಸ್ಪೋಸ್ ಅಂದ್ರೆ ಸೊ 1 5 6 7 ಸೊ ಇಟ್ ಈಸ್ ಈಕ್ವಲ್ ಟು ಆಡ್ ಮಾಡಿ 1 plus 1 2 5 plus 6 11 6 plus 5 11 7 plus 7 14 okay ಇದು x. now take the transpose x transpose equal to so first row first column ಆಗ್ತದೆ second row second column ಆಗ್ತದೆ so you can clearly observe x transpose equal to x so this implies x transpose equal to x therefore x that is A plus A transpose is a symmetric matrix. So ಈ ರೀತಿ ನಾವೇನು ಮಾಡಬಹುದು A plus A transpose symmetric matrix ಅಂತ ಕನ್ಕ್ಲೂಡ್ ಮಾಡಬಹುದು. Okay. ಈಗ similarly we shall prove that A minus A transpose is skew symmetric matrix. ಅದನ್ನ ನಾನೇನಂತ ಅನ್ಕೊಳ್ತೀನಿ ಅಂತಂದ್ರೆ y ಅಂತ ಅನ್ಕೊಳ್ತೀನಿ. Okay. Let y equal to A minus A transpose. Okay, y equal to A ಅಂತಂದ್ರೆ 1 5 6 7 minus A transpose ಅಂದ್ರೆ ಫಸ್ಟ್ ಕಾಲಮ್ ನ 1 5 ಅಂತ ಬರೀಗೋಣ ಸೆಕೆಂಡ್ ಕಾಲಮ್ 6 7 ಈಗ ಸಬ್ಟ್ರಾಕ್ಟ್ ಮಾಡಿ 1 minus 1 0 5 minus 6 ಅಂದ್ರೆ -1 6 minus 5 ಅಂದ್ರೆ 1 7 minus 5 is 0 ಇದು ಮ್ಯಾಟ್ರಿಕ್ಸ್ y. Now take the transpose that is y transpose equal to first column will be 0 minus 1 second column will be 1 0 from this matrix take minus as a common factor so the first row will reduce to 0 minus 1 and the second row will become 1 0 you can clearly observe y transpose equal to minus this matrix is exactly same as the matrix y. So y transpose equal to minus y ಅಂತ ಬಂದಿದೆ. So this implies y that is A minus A transpose is a skew symmetric matrix. It is a skew symmetric matrix. Okay. So ಈ ರೀತಿ symmetric matrix ಮತ್ತು skew symmetric matrix ನಾವು ಡಿಸ್ಕಸ್ ಮಾಡ್ತೀವಿ.